ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ನಂಗೆ ಯಾವುದು ಇಷ್ಟ ಇಲ್ಲ ಗಂಗೆ. ಅಯ್ಯೋ, ಒಂದ್ ಸಾಂಗ್ ಇಷ್ಟ ಇಲ್ಲ, ಡ್ಯಾನ್ಸ್ ಇಷ್ಟ ಇಲ್ಲ. ಅಲ್ಲ ಹೋಗ್ಲಿ, ನಿಮ್ಗೇನ್ ಇಷ್ಟ? ನನಗೆ ಗೌರಿ ಇಷ್ಟ. ಅದನ್ನ ನಿನ್ ಕೈಲಿ ಕೊಡ್ಸಕ್ಕಾಗತ್ತಾ? ಅಭಯ್, ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಗೇನ್ ಇಷ್ಟ? ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಒಳ್ಳೆ ಕಾರ್ ಓಡ್ಸಕ್ ಬಂದಿರೋ ಡ್ರೈವರ್ ತರ ಆಡ್ತಿರಲ್ಲ. ಹೌದು ಭಾವ, ಬೆಳಿಗ್ಗೆ ತುಂಬಾ ಹೊತ್ತು ಕಾದ್ಬಿಟ್ರಾ? ಹಾಗೆಲ್ಲ ಏನೂ ಇಲ್ಲ ಗಂಗೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಕಾಯ್ಬಹುದು, ಎಲ್ಲಿ ಬೇಕಾದ್ರೂ ಕಾಯ್ಬಹುದು. ನೀವ್ ಬಿಡಿ ಭಾವ, ಫುಲ್ಲು ರೊಮ್ಯಾಂಟಿಕ್. ಅಭಯ್, ನೋಡಾದ್ರೂ ಕಲ್ತ್ಕೊಳ್ಳಿ. ನೀವು ಇದೀರಾ, ಒಳ್ಳೆ ರೊಮ್ಯಾಂಟಿಕ್ ಪದದ ಅರ್ಥನೇ ಗೊತ್ತಿಲ್ಲ ನಿಮ್ಗೆ. ಗಂಗೆ, ನಾವು ಹೋಗ್ತಾ ಇರೋದು ಪೂಜೆಗೆ. ಈಗ ಈ ತರ ಮಾತುಗಳೆಲ್ಲ ಬೇಕಾ? ಓಹೋಹೋ, ನಿಮ್ ಮನೆ ದೇವ್ರೇನಾದ್ರೂ ನನ್ ಸನ್ನಿಧಿಗ್ ಬರ್ಬೇಕಾದ್ರೆ ಈ ತರ ಎಲ್ಲ ಮಾತಾಡ್ಕೊಂಡ್ ಬರ್ಬೇಡಿ ಅಂತ ಮೆಸೇಜ್ ಮಾಡಿದ್ರ ನಿಮ್ಗೆ? ನಿಮಗೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಳಿ. ಅಕ್ಕ, ಆಕ್ಚುಲಿ ಅತ್ತೆ ಮತ್ತೆ ಅಮ್ಮಮ್ಮ ಹೇಳ್ತಾ ಇದ್ರು ನಾವ್ ಮದ್ವೆ ಆಗಿದ ತಕ್ಷಣ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರ್ಬೇಕಿತ್ತಂತೆ. ಆದ್ರೆ ಇವರಿಂದಾನೇ ಟೈಮ್ ಇಲ್ಲ ಅಂತ ಹೋಗಕ್ಕೆ ಆಗಿರ್ಲಿಲ್ಲ. ಇವತ್ತೇನೋ ಅತ್ತೆ ಮತ್ತೆ ಅಮ್ಮಮ್ಮ ಬೈದಿದ್ದಕ್ ಬಂದಿದ್ದಾರೆ ಟೈಮ್ ಮಾಡ್ಕೊಂಡು ಅಷ್ಟೇ. ಇಲ್ಲ ಅಂದ್ರೆ ಇವ್ರಂತೂ ಯಾವಾಗ್ಲೂ ಬ್ಯುಸಿ. ಗಂಗೆ, ಎಷ್ಟು ಅಂತ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀಯಾ? ನಿನಗೆ ಬೆಳಗ್ಗೆ ನನ್ನ ಬಗ್ಗೆ ಚಾಡಿ ಹೇಳಲಿಲ್ಲ ಅಂದ್ರೆ ಸಮಾಧಾನ ಆಗಲ್ವಾ ನಿನಗೆ? ಸರಿ, ನಾವು ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಇವಾಗ ಸುಮ್ಮನೆ ಜಗಳ ಬೇಕಾ? ಯಾವ್ದಾದ್ರೂ ದೇವ್ರ ಹಾಡು ಹಾಕಿ. ಸರಿ ಅಕ್ಕ. ನನಗೆ ಹಾಡೆಲ್ಲ ಕೇಳ್ತಿದ್ರೆ ಡ್ರೈವ್ ಮಾಡಕ್ ಕಷ್ಟ ಆಗತ್ತೆ. ಅಲ್ಲ ಭಯ್, ಎಲ್ಲದಕ್ಕೂ ನಿಮ್ ಹತ್ರ ಒಂದ್ ಕೊಂಕ್ ಇದ್ದೇ ಇರುತ್ತಲ್ವಾ? ಅಲ್ಲ, ಯಾವಾಗ್ಲೂ ನೀವ್ ಕಾರಲ್ಲಿ ಹಾಡ್ ಹಾಕೇ ಇಲ್ವಾ? ಇಲ್ಲ ಗಂಗೆ ಬಿಡು, ಅವ್ರಿಗೆ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಷ್ಟ ಆಗತ್ತೆ ಅಂತ ಅಂದ್ಮೇಲೂ ನಾವು ಹಾಕಿ ಅನ್ನೋದು ತಪ್ಪಲ್ವಾ? ಸರಿ, ನೀನ್ ಹೇಳ್ದೆ ಅಂತ ಸುಮ್ನೆ ಇದ್ದೀನಿ. ಇವಾಗಷ್ಟೇ ಯಾರೋ ಹೇಳಿದ್ರು ಸಾಂಗ್ ಹಾಕಿದ್ರೆ ಕಾರ್ ಡ್ರೈವ್ ಮಾಡಕ್ ಆಗಲ್ಲ ಅಂತ. ಇವಾಗ ಯಾಕೆ ಅವರೇ ಸಾಂಗ್ ಹಾಕಿದ್ರು? ವಟ ಅಂತ ನಿನ್ ಮಾತು ಕೇಳೋದ್ನ ಬಿಟ್ಟು ಇದನ್ ಕೇಳೋದೇ ಒಳ್ಳೇದು ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಗುಂಡಿಲ್ ಬಿದ್ರು ಮಂಡಿನವಾಗ್ಲಿಲ್ಲ ಅನ್ನಂತೆ, ಹಂಗಾಯ್ತು ನಿಮ್ ಕತೆ. ಇಲ್ಲ, ನಾನು ಯಾರನ್ನೂ ಬಿಡಲ್ಲ. ನಮ್ಮಮ್ಮನ ಸಾವು ಕಾರಣ ಆಗಿರೋ ಈ ಮನೆಯವ್ರನ್ನಂತೂ ಬಿಡೋ ಮಾತೇ ಇಲ್ಲ. ಈ ಮನೇನ ನಿನ್ನಿಂದ ಒಡೆಯಕ್ ಆಗ್ತಾ ಇಲ್ಲ ಅಲ್ವಾ? ಇಷ್ಟೇನಾ ನಿನ್ ಪವರು? ನೀನ್ ಸೋತ್ ಹೋಗ್ಬಿಟ್ಟೆ ಅಂತ ನಿನಗೆ ಅನಿಸ್ತಾ ಇಲ್ವಾ? ಸೋತ್ ಹೋಗ್ಬಿಟ್ಟೆ ಬಿಡು ನೀನು. ಏಯ್, ಬಾಯ್ಗ್ ಬಂದಂಗ್ ಮಾತಾಡ್ಬೇಡ. ನಾನ್ ಹೆಂಗೆ ಮಾತಾಡಿದ್ರು ನಿನ್ ಕೈಯಲ್ಲ ಆಗಲ್ಲ. ಸುಮ್ನೆ ಯಾಕೆ ಜಂಬ ಕೊಚ್ಕೋತೀಯ? ಮುಗೀತು ಬಿಡು, ಸೋತೆ ನೀನು. ಓಕೆ, ಟೇಕ್ ಕೇರ್, ಬಾಯ್. ಇಲ್ಲ, ನಾನ್ ಸೋಲಕ್ ಸಾಧ್ಯನೇ ಇಲ್ಲ. ಈ ಕೆಟ್ಟ ಕನ್ಸ್ಗಳಿಗೆಲ್ಲ ಮುಕ್ತಿ ಸಿಗ್ಬೇಕು ಅಂದ್ರೆ ಇವ್ರು ಎಲ್ಲರ ನೆಮ್ಮದಿನೂ ಹಾಳಾಗ್ಬೇಕು. ಆಗ್ಲೇ ನನ್ನ ನೋವಿಗೆ, ನನ್ನ ಕನಸಿಗೆ ಮುಕ್ತಿ ಸಿಗೋದು. ಬಿಡಲ್ಲ, ಯಾರನ್ನೂ ಬಿಡಲ್ಲ.
ಆಗ್ತಿಲ್ಲ. ಇನ್ನೂ ಎಷ್ಟು ಮೆಟ್ಲಿದೆ ಭಾಯ್? ಯಾಕ ಭಾಯ್ ಒಳ್ಳೆ ಗರ ಬಡ್ದಿರೋರ್ ತರ ಬರ್ತಾ ಇದ್ದೀರಲ್ಲ? ಅಲ್ಲ, ಎಲ್ರ ಜೊತೆ ಹೊರಗಡೆ ಬಂದ್ಮೇಲೆ ಖುಷಿಯಾಗಿರಕ್ಕೇನ್ ನಿಮ್ಗೆ? ನಾನಿರೋದೇ ಹೀಗೆ, ನನಗೆ ಹೇಗ್ ಬೇಕೋ ಹಾಗಿರ್ತೀನಿ. ಹೋಗಿ ಹೋಗಿ ನಿಮಗ್ ಹೇಳ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ ಗೊತ್ತಿರೋ ವಿಷಯ ತಾನೇ. ಏನಂದ್ರೆ? ಏನಿಲ್ಲ, ನಿನ್ ಜಗಳ ಮುಗ್ದಿದ್ರೆ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಏನ್ ಅಜಯ್ ಇವ್ರು ಈ ತರ ಜಗಳ ಆಡ್ತಿದ್ದಾರೆ? ಹೌದೌದು, ನಿಮ್ ಜೊತೆ ಜಗಳ ಮಾಡಕ್ ನನಗ್ ಆಸೆ ನೋಡಿ. ನಡೀರಿ ಸುಮ್ನೆ. ಇದನ್ನ ನಾವೇ ಹೇಗಾದ್ರೂ ಸ್ಟಾಪ್ ಮಾಡ್ಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಅವರು ಬರ್ಲಿ, ತಡೀರಿ, ಆಮೇಲೆ ಹೇಳ್ತೀನಿ. ಗಂಗೆ, ಹಾ. ಇವಾಗ ಒಂದು ಕಾಂಪಿಟೇಷನ್. ಈಗ ದೇವಸ್ಥಾನ ಅಲ್ಲಿವರೆಗೂ ಇದೆ. ನಮ್ಮಿಬ್ರು ಜೋಡಿಲಿ ಯಾರ್ ಜೋಡಿ ಫಸ್ಟ್ ಅಲ್ಲಿಗೆ ಹೋಗಿ ರೀಚ್ ಆಗ್ತೀವೋ ಅವ್ರದೇ ಬೆಸ್ಟ್ ಜೋಡಿ. ವಾವ್, ಸೂಪರ್ ಆಗಿದೆ ಭಾವ. ಆದ್ರೆ ಅದಕ್ಕಿಂತ ಮುಂಚೆ ನಾವೊಂದ್ ಸೆಲ್ಫಿ ತಗೊಂಡ್ಬಿಡೋಣ. ಆಮೇಲೆ ತುಂಬಾ ಸ್ಟ್ರೈನ್ ಆಗಿರುತ್ತೆ, ಚೆನ್ನಾಗ್ ಕಾಣಿಸಲ್ಲ. ಓಕೆ. ಅಭಯ್, ಒಂದ್ ಸೆಲ್ಫಿ ತೆಗಿರಿ. ಅಭಯ್, ಇಲ್ಲೇನ್ ನೋಡ್ತಾ ಇದ್ದೀರಾ? ನಿಮ್ಗಂತೂ ಆತರ ಇರಕ್ ಬರಲ್ಲ. ಅಟ್ಲೀಸ್ಟ್ ಅವ್ರಾದ್ರೂ ಇದಾರೆ ಅಂತ ಖುಷಿ ಪಡಿ. ತೆಗಿರಿ ಸೆಲ್ಫಿ. ಈ ಮೂವೀಸ್ ಅಲ್ಲೆಲ್ಲ ಹೀರೋ ಹೀರೋಯಿನ್ ಎತ್ಕೊಂಡೆಲ್ಲ ಹೋಗ್ತಾರಲ್ಲ, ಆತರ ಏನಾದ್ರೂ ಸೀನ್ ಇದೆಯಾ ಭಾವ?